ಮೈಲೇಜ್ ಏನ್ ಬರ್ತದೆ ನಿಮ್ಗೆ? ಸಿಟಿ ಮೈಲೇಜ್ ಎಷ್ಟಿದೆ? ಸರ್ವಿಸ್ ಆಯ್ತಲ್ಲ, ಸರ್ವಿಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಈ ಟರ್ಬೋ ಇಂಜಿನ್ ಏನಾದ್ರು ಲ್ಯಾಗ್ ಅಂತ ಫೀಲ್ ಆಗುತ್ತಾ ನಿಮ್ಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಗೇರ್ಸ್ ಅಲ್ಲಿ ಏನಾದ್ರು? ಸೊ ಸನ್ರೂಫ್ ಯೂಸ್ ಮಾಡಿದೀರಾ? ಅದೇ ಸನ್ರೂಫ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿ ಫಾರ್ ವ್ಲಾಗರ್ಸ್. ಸೊ ಇವತ್ತು ನಾವು ರಿವ್ಯೂ ಮಾಡ್ತಾ ಇದೀವಿ ಮಹೀಂದ್ರ 3X AX5 ವೇರಿಯಂಟ್. ನಮ್ಮ ಜೊತೆ ಇದ್ದಾರೆ ಸುಮಂತ್ ಅವರು. ಇವರೇ ಈ ಕಾರ್ ಓನರು. ಸುಮಂತ್ ಅವರು, ನೀವು ಕಾರ್ ತಗೊಂಡು ಎಷ್ಟು ದಿನ ಆಯ್ತು? ಒಂದು 4 ಮಂತ್ಸ್ ಆಗಿದೆ. 4 ಮಂತ್ಸ್ ಆಗಿದೆ. ಸೊ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಓಡಿರ್ಬೋದು? ಇವಾಗ 4000 ಕಿಲೋಮೀಟರ್. ಸೊ 4000 ಕಿಲೋಮೀಟರ್ಸ್ ಓನರ್ಶಿಪ್ ರಿವ್ಯೂ ಅಂತ ಹೇಳ್ಬೋದು. ನೀವು ಈ ಕಾರ್ನ ಚೂಸ್ ಮಾಡ್ಬೇಕಾದ್ರೆ ನಿಮಗೆ 3X ಬಿಟ್ಟು ಬೇರೆ ಯಾವ್ದು ಟೆಸ್ಟ್ ರೈಡ್ ಮಾಡಿರ್ತೀರಲ್ಲ, ಬೇರೆ ಏನೇನು ಆಪ್ಷನ್ಸ್ ಕನ್ಸಿಡರ್ ಮಾಡಿದ್ರಿ? ಸೊ ಇದನ್ನ ತಗೊಳಕ್ಕಿಂತ ಮುಂಚೆ ಒಂದು 4-5 ಕಾರ್ ಆಪ್ಷನ್ ಇತ್ತು, ಹಾಗೆ ಟೆಸ್ಟ್ ಡ್ರೈವ್ ಮಾಡಿದ್ದು. ಫಸ್ಟ್ ಟಾಟಾ ನೆಕ್ಸಾನ್, ಅಂದರೆ ಇದ್ರದ್ದು ರೇಂಜಲ್ಲಿ ಏನು ಬರುತ್ತೋ ಅದನ್ನು ನೋಡಿದ್ದೆ. ಟಾಟಾ ನೆಕ್ಸಾನು, ಬ್ರೆಝಾ, ಆಮೇಲೆ ಕಿಯಾ ಸಾನೆಟ್ಟು, ವೆನ್ಯೂ. ಬಟ್ ಇದು ಎಲ್ಲ ಕಂಪೇರ್ ಮಾಡಿದಾಗ ಮಹೀಂದ್ರ 3X ಲೈಕ್ ಸ್ಟ್ಯಾಂಡ್ ಔಟ್ ಅನ್ನಿಸ್ತು. ಸೊ ನೀವು 3X ಚೂಸ್ ಮಾಡಾದ್ಮೇಲೆ ಇದರಲ್ಲಿ ಎಷ್ಟೊಂದು ವೇರಿಯಂಟ್ಸ್ ಇದೆ ಅಲ್ವಾ? ನಿಮಗೆ ವ್ಯಾಲ್ಯೂ ಫಾರ್ ಮನಿ ಅಂದ್ರೆ AX5 ಅನ್ಸಿದ್ಯಾ, ಇಲ್ಲ ಇನ್ನ ದುಡ್ಡಿದ್ರೆ ನೆಕ್ಸ್ಟ್ ವೇರಿಯಂಟಿಗೆ ಹೋಗ್ಬೋದಿತ್ತು, ಎಕ್ಸ್ಟ್ರಾ ಏನಾದ್ರು ಬರ್ತಾ ಇತ್ತು ಅನ್ನೋ ಫೀಲಿಂಗ್ ಏನಾದ್ರು ಇದೆಯಾ? ಅಗೇನ್ ಲೈಕ್ 3X ಚೂಸ್ ಮಾಡ್ಬೇಕಾದ್ರೆ ಆಪ್ಷನ್ಸ್ AX5, AX5L, AX7 ಎಲ್ಲ ಇತ್ತು. ಬಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೋದಾಗ AX5 ಬೆಸ್ಟ್ ಇನ್ ಕ್ಲಾಸ್ ಅಂತ ಅನಿಸ್ತು. ಯಾಕೆಂದ್ರೆ ಲೈಕ್ ಇನ್ನೊಂದು 1.5 lakhs ಕೊಟ್ರೆ ಅಡಾಸ್ ಅಥವಾ ಪಾನೋರಾಮಿಕ್ ಸನ್ರೂಫ್ ಸಿಗ್ತಾ ಇತ್ತು. ಬಟ್ ನಮ್ಗೆ ದಿಸ್ ವಾಸ್ ಬೆಸ್ಟ್. ಅಥವಾ ಲೈಕ್ ಎಲ್ಲ ಇದ್ರೊಳಗೆ ನಾನು ಕೇಳಿರೋದನು AX5 ವ್ಯಾಲ್ಯೂ ಫಾರ್ ಮನಿ ಅಂತಾನೆ. ಆಮೇಲೆ ಎಲ್ಲಾನು ಇನ್ಕ್ಲೂಡ್ ಆಗಿತ್ತು ಇದ್ರೊಳಗೆ. ಏನೇನ್ ಬೇಕು ಆಲ್ಮೋಸ್ಟ್ ಎಲ್ಲ ಕವರ್ ಆಗಿತ್ತು. ಸೊ AX5 ಅದೇ ಚೆನ್ನಾಗಿ. ಸೊ ತಗೊಂಡಾದ್ಮೇಲೆ ಈಗ ರಿಗ್ರೆಟ್ಸ್ ಅಂತ ಏನಾದ್ರು ಇದೆಯಾ? ಈಗ ಹೊಸದು ಯಾವ್ದೋ ಬೇರೆ ಕಂಪನಿದ್ ಮಾಡೆಲ್ ಬಂತು, ಅದ್ ತಗೊಂಡಿರ್ಬೋದು, ಆ ತರ ಏನಾದ್ರು ಇದೆಯಾ? ಇಲ್ಲ ಯು ಆರ್ ಹ್ಯಾಪಿ ವಿತ್? ಇಲ್ಲ, ತಗೊಂಡ್ಮೇಲಂತೂ ಇದು ಆ ಥರ ಇದೆ. ಎಲ್ಲ ವರ್ತ್ ಇದೆ. ಓಕೆ, ಸೂಪರ್. ಆಮೇಲೆ ನಿಮ್ಗೆ ಇದ್ರಲ್ಲಿ ಫೀಚರ್ಸ್ ವೈಸ್ ಬಂದ್ರೆ ಯಾವ ಫೀಚರ್ ತುಂಬಾ ಯೂಸ್ಫುಲ್ ಫೀಚರ್, ನನ್ಗೆ ತುಂಬಾ ಹೆಲ್ಪ್ ಆಯ್ತು ಈ ಕಾರಲ್ಲಿ ಅನ್ನೋ ತರ ಇದೆ? ಆಮೇಲೆ ಒಂದ್ ಸ್ವಲ್ಪ ಫೀಚರ್ಸ್ ಯೂಶಲಿ ಎಲ್ಲಾ ಕಾರಲ್ಲೂ ಇದ್ದೇ ಇರುತ್ತೆ, ಏನಕ್ಕೆ ಕೊಟ್ರು ಯೂಸೇ ಆಗಲ್ಲ ಅನ್ನೋ ತರದ್ದು ಎರಡು ಯಾವ್ದು ಫುಲ್ ಬೆಸ್ಟ್ ಫೀಚರ್ ಅಂತ ಹೇಳ್ತೀರಾ? ಆಮೇಲೆ ಯೂಸ್ ಮಾಡದೇ ಇರೋ ಫೀಚರ್ಸ್ ಯಾವ್ದು? ಐ ಥಿಂಕ್ ಅಡ್ರನಾಕ್ಸ್ ತುಂಬಾ ಹೆಲ್ಪ್ ಆಗ್ತಾ ಇದೆ. ಓಕೆ, ಅದು ಅದೊಂದು ತುಂಬಾ ಹೆಲ್ಪ್ ಆಪ್ ಕನೆಕ್ಟಿವಿಟಿ ಎಲ್ಲ ಚೆನ್ನಾಗಿದೆ. ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಕ್ರೂಸ್ ಕಂಟ್ರೋಲ್ ಈ ಕ್ಲಾಸಲ್ಲಿ, ಈ ಪ್ರೈಸಲ್ಲಿ ಕ್ರೂಸ್ ಕಂಟ್ರೋಲ್ ನಾರ್ಮಲೇ ಸಿಗಲ್ಲ. ಬಟ್ ಅದು ತುಂಬಾ ಹೆಲ್ಪ್ ಆಗುತ್ತೆ ಹೈವೇಗೆಲ್ಲ ಹೋದಾಗ. ಹೌದು, ಕ್ರೂಸ್ ಕಂಟ್ರೋಲ್ ಹಾಕಿ ಆರಾಮಾಗಿ ಮ್ಯಾನ್ಯುಯಲ್ ಅಲ್ಲಂತೂ ತುಂಬಾ ಹೆಲ್ಪ್ ಆಗುತ್ತೆ. ಮನೆಯಲ್ಲಂತೂ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಸಿಟಿಲೆಲ್ಲ ಓಡಾಡ್ಬೇಕಾದ್ರೆ ಕ್ಲಚ್ ಹಿಡ್ದು ಹೌದು. ಅದೊಂಥರ ಕಾಲ್ ನೋವು ಬಂದಿರುತ್ತೆ. ಹೈವೇಗೆ ಹೋದಾಗ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹೈವೇಲಿ ಟಾಪ್ ಸ್ಪೀಡ್ ಯಾವ ರೇಂಜ್ ವರ್ಗು ಹೋಗಿದ್ರೆ? ಸ್ಟೆಬಿಲಿಟಿ ಎಲ್ಲ ಕರೆಕ್ಟ್ ಆಗಿದೆಯಾ? ನಾನ್ ಹೈವೇಗೆ ಹೋದಾಗ ಲೈಕ್ ಆಲ್ಮೋಸ್ಟ್ 140 ತನಕ Okay, ಟಚ್ okay. ಮಾಡೀನಿ. ಸೊ ಏನು ಏನು ಕಾನ್ಫಿಡೆನ್ಸ್ ಅಂತೂ ಫುಲ್. ಕಾನ್ಫಿಡೆನ್ಸ್. ಮೈಲೇಜ್ ಏನ್ ಬರ್ತದೆ ನಿಮ್ಗೆ? ಸಿಟಿ ಮೈಲೇಜ್ ಎಷ್ಟಿದೆ? ಯೂಶಲ್ ಆಗಿ ಮೇನ್ ಕ್ವಶನ್ಸ್ ಕೇಳಿದ್ರೆ ಮೈಲೇಜ್ ಅಂತ. 3X ಮೇನ್ ಡ್ರಾಬ್ಯಾಕು ಜನ ಅದನ್ನೇ ಹೇಳ್ತಾರೆ, ಮೈಲೇಜ್ ಅಂತ. ಸೊ ನಿಮಗೆ ಸಿಟಿ ಮೈಲೇಜ್ ಎಷ್ಟು ಬರ್ತಾ ಇದೆ, ಆಮೇಲೆ ಹೈವೇ ಮೈಲೇಜ್ ಎಷ್ಟು ಬರ್ತಾ ಇದೆ? ಸೊ ಸಿಟಿ ಅರೌಂಡ್ 9 to 11 ಅಂತ ಹೇಳ್ಬೋದು. ಸ್ವಲ್ಪ ಡ್ರಾಪ್ ಆಗುತ್ತೆ ಸಿಟಿಲಿ, ಯಾಕೆಂದ್ರೆ ಕ್ಲಚ್ ಸ್ಲೋ ಮನಿಯವರಿಂಗ್ ಇರೋದ್ರಿಂದ ಡ್ರಾಪ್ ಆಗುತ್ತೆ. ಬಟ್ ಹೈವೇ ನೀವು 9 to 11 ಹೇಳ್ತಾ ಇರೋದು ಬಂಪರ್ ಟು ಬಂಪರ್? ಟ್ರಾಫಿಕ್, ನೀವು ಲೈಕ್ ತುಂಬಾ ಟ್ರಾಫಿಕ್ ಅಲ್ಲಿ ರೋಡ್ಸ್ ಅಲ್ಲಿ ಹೋಗ್ತಿದ್ರೆ 9 to 11 ಬರುತ್ತೆ. ಬಟ್ ಸ್ವಲ್ಪ ಲೈಕ್ ಔಟ್ಸ್ಕರ್ಟ್ಸ್ ಹೋಗ್ತೀರಾ ವಿತ್ ಇನ್ ಬ್ಯಾಂಗ್ಳೂರ್ ಸಿಟಿ ಅಂದ್ರೆ ನಿಮ್ಗೆ ಅರೌಂಡ್ 12 ಬರುತ್ತೆ. 12. ಓಕೆ, ನಿಮ್ದಿನ್ನ ಫಸ್ಟ್ ಸರ್ವಿಸ್ ಈಗಾಗಿದೆ. ಫಸ್ಟ್ ಸರ್ವಿಸ್ ಈಗ. ಬಟ್ ನಾನ್ ಕೇಳಿರೋದೇನಂದ್ರೆ ಫಸ್ಟ್ ಸರ್ವಿಸ್ ಆದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ. ಮೇ ಬಿ 1 or 2 ಆಡ್ ಆಗ್ಬೋದು, ಬಟ್ ಅಷ್ಟೇ, ಜಾಸ್ತಿ ಏನು ಆಡ್ ಆಗಲ್ಲ. ಬಟ್ ಹೈವೇಗೆ ಹೋದಾಗ ಲೈಕ್ ಅರೌಂಡ್ 15 to 16 ಆ ತರ ಬರ್ತಾ ಇದೆ. ಸೊ ಇಟ್ಸ್ ಗುಡ್ ಆಕ್ಚುಲಿ. ಎಲ್ಲ ಈ ರೇಂಜ್ ಅಲ್ಲಿ ಬರೋ ಎಲ್ಲಾ ಕಾರ್ಸ್ ಅದೇ ಅಗೇನ್ ಒಂದು ಲೈಕ್ ಪವರ್ ಚೆನ್ನಾಗಿದೆ. ಅದಕ್ಕೆ ಕಾಂಪ್ರಮೈಸ್ ಅಂದ್ರೆ ಲೈಕ್ ಮೈಲೇಜ್. ಸೊ ಈಗ ಮಹೀಂದ್ರ 3X ಬಿಟ್ಟು ಇದೇ ಸೆಗ್ಮೆಂಟ್ ಅಲ್ಲಿ ನೀವು ಸೆಕೆಂಡ್ ಆಪ್ಷನ್ ಅಂದ್ರೆ ಯಾವ ಕಾರ್ ಇತ್ತು ನಿಮ್ಗೆ? ಅಗೇನ್ ಲೈಕ್
ಟಾಟಾ ನೆಕ್ಸಾನ್ ಇತ್ತು, ಬ್ರೆಝಾ ಇತ್ತು. ಬ್ರೆಝಾ ಏನಕ್ಕೆ ಹೋಗಿಲ್ಲ ಅಂದ್ರೆ ಲೈಕ್ ಅದು ಲೈಕ್ ಮೊದಲಿಂದ ಇತ್ತು. ಮೊದ್ಲು ಕಾರು ವ್ಯಾಗನರ್ ಇತ್ತು. ಆಲ್ರೆಡಿ ಮಾರದಿತ್ತು ಅಂತ. ಇದರಿಂದ ಬೇರೆ ಯಾವ್ದು ಕಾರ ನೋಡೋಣ ಅಂತ ನೋಡ್ತಾ ಇದ್ದೆ. ನೆಕ್ಸಾನ್ ಇತ್ತು. ಕಂಪೇರ್ ಟು ನೆಕ್ಸಾನ್ ದಿಸ್ ವಾಸ್ ಬೆಸ್ಟ್. ನೆಕ್ಸಾನಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಇದ್ರಲ್ಲಿ ಯಾವ ಫೀಚರ್ಸ್ ಸ್ವಲ್ಪ ಬೆಸ್ಟ್ ಅನ್ಸ್ತು ನಿಮ್ಗೆ? ಅಗೇನ್ ಫೀಚರ್ ಅಂತ ಯಾಕಂದ್ರೆ ಆಲ್ಮೋಸ್ಟ್ ಎರಡು ಸಿಮಿಲರ್ ರೇಂಜ್ ಇದೆ. ಪೇಪರ್ ಅಲ್ಲಿ ನೋಡ್ಕೊಂಡ್ರು ಎರಡು ಆಲ್ಮೋಸ್ಟ್ ಸೇಮ್ ಇದೆ. ಅಗೇನ್ ಫೀಚರ್ ಅಂತ ಹೇಳೋದಕ್ಕಿಂತ ಫಸ್ಟ್ ಲೈಕ್ ಕಂಫರ್ಟ್ ಚೆನ್ನಾಗ್ ಅನ್ಸ್ತು. Okay. ಲೈಕ್ ರೇರ್ ಸೀಟ್ 3 ಜನ ಸ್ವಲ್ಪ ವಿಡ್ತ್ ಜಾಸ್ತಿ ಇದೆ. ವಿಡ್ತ್ ಜಾಸ್ತಿ ಇದೆ. ಅಗೇನ್ ಲೆಂತ್ ವೈಸ್ ಲೆಗ್ ರೂಮ್. ಸೊ ಇದು ಚೆನ್ನಾಗಿದೆ. ಅಗೇನ್ ಟೆಕ್ ಫೀಚರ್ ನೋಡಿದ್ರು AX5 ವೇರಿಯಂಟ್ ಮಹೇಂದ್ರ ಲೈಕ್ ಎಲ್ಲ ಸೆಗ್ಮೆಂಟ್ ಬೆಸ್ಟ್ ಇದೆ. ಬೆಸ್ಟ್ ಇದೆ ಕಂಪೇರ್ ಟು ನೆಕ್ಸಾನ್ ಇದಕ್ ವೇರಿಯಂಟ್. ಇಟ್ ಕವರ್ಸ್ ಎವ್ರಿಥಿಂಗ್. ಸೊ ಐ ಥಿಂಕ್ ನೆಕ್ಸಾನ್ ಗಿನ ಇದು ಜಾಸ್ತಿ ಕವರ್ ಮಾಡ್ತಾ ಇದೆ. ಓಕೆ. ಸೊ ನಿಮ್ಗೆ 3X ವೇರಿಯಂಟ್ ಅಲ್ಲಿ ಯಾವ್ದಾದ್ರು ಒಂದು ಫೀಚರ್ ಮಿಸ್ಸಿಂಗ್ ಅನ್ಸುತ್ತೆ ಅಂದ್ರೆ ಈ ಸೆಗ್ಮೆಂಟ್ ಕೊಡ್ಬೋದಿತ್ತು ಅಂತ ಏನಾದ್ರು ಇದ್ರೆ ಯಾವ ಫೀಚರ್ ಆಡ್ ಮಾಡ್ಬೋದು? ಐ ಥಿಂಕ್ ಎಲ್ಲ ಕವರ್ ಮಾಡಿದ್ದಾರೆ. ಲೈಕ್ ಈ ವೇರಿಯಂಟ್ ಅಲ್ಲಿ ವೆಂಟಿಲೇಟೆಡ್ ಸೀಟ್ ಒಂದು ಮಿಸ್ಸಿಂಗ್ ಇದೆ. ಸರ್ವಿಸ್ ಆಯ್ತಲ್ಲ, ಸರ್ವಿಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಯೂಶಲಿ ಎಷ್ಟೊಂದ್ ಜನ ಟಾಟಾ ಇಂದ ಈ ಕಡೆ ಬರೋದಕ್ಕೆ ರೀಸನ್ ಕೂಡ ಸರ್ವಿಸ್ ಇದೆ. ಸೊ ಮಹೀಂದ್ರಲ್ಲೂ ಗ್ರೇಟ್ ಸರ್ವಿಸ್ ಅಂತ ಏನಿಲ್ಲ, ಬಟ್ ಕಂಪೇರ್ ಟು ಟಾಟಾ ಓಕೆ ಅಂತ ಹೇಳ್ತಾರೆ. ಆಕ್ಚುಯಲ್ ರಿವ್ಯೂ ಕೇಳ್ಬೇಕು, ಹೆಂಗಿದೆ ಸರ್ವಿಸ್? ಲೈಕ್ ಲಾಂಗ್ ಕ್ಯೂ ಇತ್ತು. ಲೈಕ್ ಥ್ರೂ ಆ್ಯಪ್ ಬುಕ್ ಮಾಡೋದು ಅವೆಲ್ಲ ಇತ್ತು. ಟೈಮ್ ಸ್ಲಾಟ್ ಸಿಗ್ತಿರ್ಲಿಲ್ಲ ಬಟ್ ಟೈಮ್ ಸ್ಲಾಟ್ ಸಿಕ್ಕಿದ್ಮೇಲೆ ಇಟ್ ವಾಸ್ ಸ್ಮೂತ್. ಪ್ರಾಬ್ಲಮ್ ಏನಿಲ್ಲ. ಸೊ ಏನು ಪ್ರಾಬ್ಲಮ್ ಮತ್ತೆ ಫಾಲೋ ಅಪ್ ಮಾಡಿ ಗಾಡಿಗೆ ಆತರ ಏನಾದ್ರು ಇತ್ತ ಇಲ್ಲ ಒನ್ ಡೇಲೆ ಇಲ್ಲ. ಅಟ್ಲೀಸ್ಟ್ ನನ್ಗೆ ಏನು ಫಾಲೋ ಅಪ್ ಆ ಥರ ಏನೂ ಇರಲಿಲ್ಲ. ಬಟ್ ಫಸ್ಟ್ ಸರ್ವಿಸ್ ಅಲ್ಲಿ ಏನು ಸರ್ವಿಸ್ ತರ ಏನಿಲ್ಲ. ಜಸ್ಟ್ ಜನರಲ್ ಚೆಕಪ್ ಮತ್ತೆ ಕಾರ್ ವಾಶ್ ಅಷ್ಟೇ. ಸೊ ಈ ಫಸ್ಟ್ ಸರ್ವಿಸ್ ಅಲ್ಲಿ ಏನು ಇಶ್ಯೂ ಆಗಿರಲಿಲ್ಲ. ನೆಕ್ಸ್ಟ್ ಟೈಮ್ ನೋಡ್ಬೇಕು ಏನು ಇದು ಅಂತ. ಗ್ರೌಂಡ್ ಕ್ಲಿಯರೆನ್ಸ್ ಅಂದ್ರೆ ಈಗ ನೀವು ಬೇರೆ ನಾರ್ಮಲ್ ಹೈವೇಸ್ ಬಿಟ್ಟು ಜನರಲ್ ರೋಡ್ಸ್ ಅಲ್ಲಿ ಸ್ಪೀಡ್ ಬ್ರೇಕರ್ ಅಲ್ಲಿ ಇಲ್ಲಿ ಹೋದಾಗ ಟಚ್ ಆಗೋದು ಆತರ ಏನಾದ್ರು ಇದೆಯಾ ಇಲ್ಲ? ಇಲ್ಲ ಏನ್ ಆ ಥರ ಅಂತೂ ಏನು ಫುಲ್ ಕ್ಲೀನ್. ಕ್ಲಿಯರ್ ಆಗಿ. ಸೊ SUV ಅಲ್ಲಿ ಮೇನ್ ಅಡ್ವಾಂಟೇಜ್ ಇದ್ರೊಳಗೆ ಏನಾರ ಆಯ್ತು ಅಂದ್ರೆ ಅಗೇನ್ ಏನ್ ಯೂಸ್ ಈ ತರ ಕಾರ್ ತಗೊಂಡು. ಸೊ ಸದ್ಯಕ್ಕಂತೂ ಏನು ಆ ತರ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಏನು ಯೋಚನೆ? ಗಾಡಿಲಿ ಪವರ್ ಎಲ್ಲ ಹೆಂಗಿದೆ? ನೀವು ಬೇರೆ ಗಾಡಿನೂ ಟ್ರೈ ಮಾಡಿರ್ತೀರಲ್ಲ, ಆ ಗಾಡಿಗೂ ಈ ಗಾಡಿಗೂ ಪವರ್? ಅಗೇನ್ ತಗೊಂಡಿದ್ದೆ ಪವರ್ಗೋಸ್ಕರ, ಟರ್ಬೋ ಇಂಜಿನ್. ಸೊ ಪವರ್ ಅಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಇದ್ರೊಳಗೆ. ಲೈಕ್ ಕಂಪೇರ್ ಟು ನೆಕ್ಸಾನ್ ಅಥವಾ ಬೇರೆ ಯಾವ್ದೇ ಗಾಡಿ ತಗೊಂಡ್ರೆ ಇದು ಬೆಸ್ಟ್ ಇನ್ ಕ್ಲಾಸ್ ಇದೆ ಪವರ್ ವೈಸ್. ಆಮೇಲೆ ಇದು ಕ್ಯಾಬಿನ್ ನಾಯ್ಸ್ ಎಲ್ಲ ಆಲ್ಮೋಸ್ಟ್ ಝೀರೋ ಅನ್ಸುತ್ತೆ. ಲೈಕ್ ಸ್ಟಾರ್ಟಿಂಗ್ ಒಂದು 1500 RPM ತನಕ ಸ್ವಲ್ಪ ನಾಯ್ಸ್ ಕೇಳುತ್ತೆ. ಓಕೆ. ಬಟ್ ಅದಾದ್ಮೇಲಂತೂ ಲೈಕ್ ಕ್ಯಾಬಿನ್ ಕಂಪ್ಲೀಟ್ಲಿ ಐಸೋಲೇಟೆಡ್ ಆಗುತ್ತೆ. ಈ ಟರ್ಬೋ ಇಂಜಿನ್ ಏನಾದ್ರು ಲ್ಯಾಗ್ ಅಂತ ಫೀಲ್ ಆಗುತ್ತಾ ನಿಮ್ಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಗೇರ್ಸ್ ಅಲ್ಲಿ ಏನಾದ್ರು? ಸ್ವಲ್ಪ ಲೈಕ್ ಇವಾಗ ಅಗೇನ್ 3000-4000 RPM ಇಂದ ಸಡನ್ ಆಗಿ ನೀವು ಏನಾರ 1500 RPM ಆ ಥರ ಬಂದಾಗ ಸ್ವಲ್ಪ ಜರ್ಕ್ ತರ ಆಗೋದು, ಲ್ಯಾಗ್ ತರ ಆಗೋದು ಅದಾಗುತ್ತೆ. ಬಟ್ ಅಗೇನ್ ಆ ಪವರ್ ಇಂದ ಟ್ರಾನ್ಸಿಷನ್ ಸ್ವಲ್ಪ ಎಲ್ಲ ಟರ್ಬೋಲು ನಾರ್ಮಲ್ ಅನ್ಸುತ್ತೆ. ಸೊ ಸನ್ರೂಫ್ ಯೂಸ್ ಮಾಡಿದೀರಾ? ಅದೇ ಸನ್ರೂಫ್ ಒಂದ್ 2-3 ಸತಿ ಯೂಸ್ ಮಾಡಿರ್ಬೋದು. ಓಕೆ, ಮಾಡಿದೀವಿ. ಬಟ್ ಯಾಕಂದ್ರೆ 3X ಅಲ್ಲಿ ಆಪ್ಷನ್ ಇಲ್ಲ, ಎಲ್ಲ ವೇರಿಯಂಟ್ ಬೈ ಡಿಫಾಲ್ಟ್ ಕೊಡ್ತೇವೆ. ಹೌದೌದು ಲೈಕ್ ಯೂಸ್ ಮಾಡಿದೀವಿ. ಬಟ್ ಹಂಗೆ ಯೂಸ್ ಆಗುತ್ತೆ ಅಂತಿಲ್ಲ. ಯಾರ ಈಗ ಪ್ಯಾನೋರಾಮಿಕ್ ತಗೊಳ್ಳೇಬೇಕು ಆ ಥರ ಏನಾರ ಇದ್ರೆ ಅಗೇನ್ ಲೈಕ್ ತುಂಬಾ ಯೂಸ್ಫುಲ್ ಅಂತ ಹೇಳಲ್ಲ. ಇದ್ರೆ ಓಕೆ ಅಂತ ಹೇಳ್ಬೋದು. ವೈಟ್ ಇಂಟೀರಿಯರ್ಸ್ ನಿಮ್ಗೆ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದಲ್ಲ? ವೈಟ್ ಇಂಟೀರಿಯರ್ಸ್ ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಅಂತ ಹೇಳ್ಬೋದು ಮಹೇಂದ್ರ ಅಲ್ಲಿ. ಓಕೆ. ನೋಡೋ ಅಲ್ಲ ವೈಟ್ ಬೇರೆ ಆಪ್ಷನ್ ಏನು ಇಲ್ಲ. ಯು ಶುಡ್ ಗೋ ವಿತ್ ವೈಟ್ ಓನ್ಲಿ. ಒಂದು ಅಡ್ವಾಂಟೇಜ್ ಅಂದ್ರೆ ವೈಟ್ ಇರೋದು ಏರಿ ಸ್ವಲ್ಪ ಜಾಸ್ತಿ ಸ್ಪೇಸ್ ಜಾಸ್ತಿ ಇದೆ ಅನ್ಸುತ್ತೆ. ಬಟ್ ಗಲೀಜ್ ಆಗೋದು. ಪ್ರೀಮಿಯಂ ಲುಕ್ ಇದೆ, ಆದ್ರೆ ಮೇಂಟೆನೆನ್ಸ್ ಪ್ರೀಮಿಯಂ ಲುಕ್ ಇದೆ ಬಟ್ ಸ್ವಲ್ಪ ಮೇಂಟೆನೆನ್ಸ್ ಇಶ್ಯೂ ಆಗುತ್ತೆ. ಓಕೆ. ಎಲ್ಲ ಸಾಫ್ಟ್ ಟಚ್ ಇಲ್ಲ ಅಂದ್ರೂ ನೋಡಕ್ಕೆ ಪ್ರೀಮಿಯಂ ಲುಕ್ ಇದೆ. ಕರೆಕ್ಟ್. ಲೈಕ್ ಇದು ಯಾವುದು ಇದಿಲ್ಲ, ಪ್ರೀಮಿಯಂ ಮೆಟೀರಿಯಲ್ಸ್ ಇಲ್ಲ, ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. ಬಟ್ ನೋಡಕ್ಕೆ ಪ್ರೀಮಿಯಂ ಆಗುತ್ತೆ. ಹೌದು. AC ಎಲ್ಲ ಹಾಕೊಂಡು ನೀವು ಮೈಲೇಜ್ ಚೆಕ್ ಮಾಡೋದೆಲ್ಲ ವಿತ್ AC ನಿಮ್ಗೆ ಹೈವೇಲ್ 15-14 ಆರೆ. ಹೌದೌದು. ಸೊ ಬೂಟ್ ಸ್ಪೇಸ್ ನಿಮ್ಗೆ ಓಕೆ ಅನ್ಸ್ತಾ? ಅದೇ ಡಿಸೆಂಟ್ ಆಗಿದೆ. ಬಟ್ ಒಂದು ದೊಡ್ಡ 2 ಸೂಟ್ ಕೇಸ್ ಇಡ್ಬೋದು. 2 ಸೂಟ್ ಕೇಸ್ ಇಡ್ಬೋದು. 285 ಲೀಟರ್ಸ್ ಅನ್ಸುತ್ತೆ. ನಾನು
ವಿಡಿಯೋಲಿ ಕೆಳಗೆ ಹಾಕ್ತೀನಿ ಬೂಟ್ ಸ್ಪೇಸ್ ಕೆಪಾಸಿಟಿ. ಬಟ್ ನೆಕ್ಸಾನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇದೆ. ಲಿಫ್ಟ್ ಮಾಡಿ ಇಡೋದು ಸ್ವಲ್ಪ ಇದು ಓಕೆ, ಸ್ವಲ್ಪ ಒಳಗಿದೆ. ಸ್ವಲ್ಪ ಡೀಪ್ ಇರೋದ್ರಿಂದ ದೊಡ್ಡ ದೊಡ್ಡ ಸೂಟ್ ಕೇಸು ಸ್ವಲ್ಪ ಬ್ಯಾಗ್ ಹೆವಿ ಇತ್ತು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. AX5 ವೇರಿಯಂಟ್ ತಗೊಂಡಾದ್ಮೇಲೆ ನೀವು ಆಫ್ಟರ್ ಮಾರ್ಕೆಟ್ ಏನಾದ್ರು ಆಡ್ ಮಾಡ್ಸಿದ್ರಾ? ಇಲ್ಲ ಎಲ್ಲ ಶೋರೂಮ್ ಅಲ್ಲೇ ಇತ್ತಾ? ಇಲ್ಲ ಅವ್ರ ಕಾರ್ ಜೊತೆ ಏನಾದ್ರು ಫ್ರೀಯಾಗಿ ಆಕ್ಸೆಸರೀಸ್ ಏನಾದ್ರು ಕೊಟ್ಟಿದ್ದಾರಾ? ಇಲ್ಲ ಏನು ಕೊಯ್ಲಿಲ್ಲ. ಅಂದ್ರೆ ಆಕ್ಸೆಸರೀಸ್ ಏನು ಇನ್ಕ್ಲೂಡ್ ಆಗಿರಲ್ಲ ಅಥವಾ ಆಪ್ಷನ್ ಇರುತ್ತೆ ಅಲ್ಲಿ ತಗೊಳಕ್ಕೆ. ಬಟ್ ನಾನು ಅಲ್ಲೇನು ತಗೊಳ್ಳಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಇದೆ. ಎಲ್ಲ ಇದೆ, ಆಪ್ಷನ್ಸ್ ಇದಾವೆ. ನಾನು ಆಫ್ಟರ್ ಮಾರ್ಕೆಟ್ ಅಂದ್ರೆ ಲೈಕ್ ಶೋರೂಮಲ್ಲಿ ತಗೊಳ್ಳೋದಲ್ಲ, ಹೊರಗಡೆ ತಗೊಂಡೆ. ಈ ಏನೇನ್ ತಗೊಂಬೋದು ಆಚೆ ತಗೊಂಡ್ರೆ? ಇದಕ್ಕಿನ್ನ ಆಲ್ಮೋಸ್ಟ್ ಎಲ್ಲ ಇದೆ ಇದ್ರಲ್ಲಿ. ಎಕ್ಸ್ಟ್ರಾ ಆಡ್ ಮಾಡ್ಬೇಕಂದ್ರೆ ಏನ್ ತಗೊಂಬೋದು ನೆಕ್ಸ್ಟ್? ಅಗೇನ್ ಲೈಕ್ ಎಲ್ಲ ಇದೆ ಅಂತ ಹೇಳಕ್ಕಾಗಲ್ಲ. ಫ್ಲೋರ್ ಮ್ಯಾಟ್ ಬರಲ್ಲ, ಪಾರ್ಸಲ್ ಟ್ರೇ ಬರಲ್ಲ. ಪಾರ್ಸಲ್ ಟ್ರೇ ಬೈ ಡಿಫಾಲ್ಟ್ ಬರಲ್ಲ. ಸೊ ಅದನ್ನೆಲ್ಲ ನೀವು ಐದರ್ ಅಲ್ಲೇ ತೋರ್ಸೋಬೇಕು, ಇಲ್ಲ ಆಚೆ ಹೊರಗಡೆ. ಸೊ ಫ್ಲೋರ್ ಮ್ಯಾಟು, ಪಾರ್ಸಲ್ ಟ್ರೇ ಲೈಕ್ ಬೇಕೇ ಬೇಕು. ಅದು ಬೇಸಿಕ್ ಆಯ್ತು. ಅವೆಲ್ಲ ಆಮೇಲೆ ಸೀಟ್ ಕವರು ಲೈಕ್ ಆಪ್ಷನಲ್, ಲೈಕ್ ಸೀಟ್ ಕವರ್ ಹಾಕ್ಸ್ಲೇಬೇಕಾಗತ್ತೆ. ಅವೆಲ್ಲ ಬರಲ್ಲ. ಸೊ ಹೊರಗಡೆ ಅಥವಾ ಡ್ಯಾಶ್ ಕ್ಯಾಮ್ ನೀವೇನಾದ್ರು ಫಿಟ್ ಮಾಡ್ಸಿದೀರಾ ಶೋರೂಮ್ ಅಲ್ಲಿ? ಇಲ್ಲ ಡ್ಯಾಶ್ ಕ್ಯಾಮ್ ಎಲ್ಲ. ಓಕೆ, ಥ್ಯಾಂಕ್ ಯು ಸುಮಂತ್ ಅವರೇ ರಿವ್ಯೂ ಕೊಟ್ಟಿದ್ದಕ್ಕೆ. ಸೊ ನಿಮ್ದೇನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾವು 3XO ಬಗ್ಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಯಾವ ಕಾರ್ ರಿವ್ಯೂ ಮಾಡ್ಬೇಕಂತ ನೀವ್ ಅನ್ಕೊಂತಾ ಇದ್ದೀರಾ ಅದನ್ನ ಕಮೆಂಟ್ಸ್ ಅಲ್ಲಿ ಹಾಕಿ. ಆ ಕಾರ್ನ ರಿವ್ಯೂ ಮಾಡಕ್ ಟ್ರೈ ಮಾಡ್ತೀವಿ. ಮೇನ್ಲಿ ಈ ಓನರ್ಶಿಪ್ ರಿವ್ಯೂಸ್ ಇಂದ ನಿಮ್ಗೆ ಜೆನ್ಯೂನ್ ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಅವರು ಏನ್ ಡ್ರಾಬ್ಯಾಕ್ಸ್ ಇದೆ, ಏನ್ ಪಾಸಿಟಿವ್ಸ್ ಇದೆ, ಅವರು ಬೇರೆ ಯಾವ ವೇರಿಯಂಟ್ಸ್ನ ಚೂಸ್ ಮಾಡ್ತಾ ಇದ್ರು ಅವ್ರು ತಗೊಬೇಕಾದ್ರೆ, ಸೊ ಆ ಡೀಟೇಲ್ಸ್ನೆಲ್ಲ ಮಾಡ್ತೀವಿ. ಆಮೇಲೆ ನಿಮ್ಮ ಕಾರ್ನ ನಾವೇನಾದರೂ ರಿವ್ಯೂ ಮಾಡ್ಬೇಕಂದ್ರೆ ಕೆಳಗೆ ಬರ್ತಾ ಇರೋ ಇಮೇಲ್ ಐಡಿಗೆ ರೀಚ್ ಔಟ್ ಆಗಿ ನಾವು ನಿಮ್ಮ ಕಾರ್ನ ಓನರ್ಶಿಪ್ ರಿವ್ಯೂ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು, ಬಾಯ್.